ಜಾತಿ ಗಣತಿ ಆರಂಭಕ್ಕೂ ಮೊದಲೇ ರಾಜ್ಯದಲ್ಲಿ ಜಾತಿಯ ಜ್ವಾಲೆ ಹಚ್ಚಿಕೊಂಡಿದೆ. ವಿಪಕ್ಷಗಳ ಆಕ್ಷೇಪಕ್ಕೆ ಸಿಎಂ ಸಿದ್ದರಾಮಯ್ಯ ಡೋಂಟ್ ಕೇರ್. ಸೆಪ್ಟೆಂಬರ್ 27ರಿಂದ ಜಾತಿ ಜನಗಣತಿ ಆರಂಭ ಆಗಬೇಕು. ಆದರೆ ಆ ಗಣತಿ ಆರಂಭಕ್ಕೂ ಮೊದಲೇ ಜಾತಿಯ ಜ್ವಾಲೆ ಉರಿತಾ ಇದೆ ರಾಜ್ಯದಲ್ಲಿ. ವಿಪಕ್ಷಗಳ ಆಕ್ಷೇಪಕ್ಕೆ ಸಿದ್ದರಾಮಯ್ಯ ಡೋಂಟ್ ಕೇರ್ ಅನ್ನೋ ನಡೆ. ಯಾವುದೇ ಕಾರಣಕ್ಕೂ ಸಮೀಕ್ಷೆಯನ್ನ ನಾವು ಮುಂದೂಡಲ್ಲ, ಸಮೀಕ್ಷೆ ಮುಂದೂಡಲು ನಾವು ನಿರ್ದೇಶನ ಕೊಡೋದಕ್ಕೆ ಬರಲ್ಲ. ನಿಗದಿಯಂತೆ ಸೆಪ್ಟೆಂಬರ್ 27ರಿಂದ ರಾಜ್ಯದಲ್ಲಿ ಜಾತಿ ಗಣತಿ ಆರಂಭವಾಗುತ್ತೆ. ಬಿಜೆಪಿಯವರು ಸುಖ ಸುಮ್ಮನೆ ರಾಜಕೀಯ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ, ಯಾವುದೇ ಕಾರಣಕ್ಕೂ ಸಮೀಕ್ಷೆಯನ್ನ ಮುಂದೂಡಲ್ಲ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷಗಳೇ ಆಗಿವೆ. ಸಮಾನತೆ ಸಮಬಾಳು ಆಗಿದೆಯಾ ಅಂತ ಸಿಎಂ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಮ ಮೇಲೆ ಅದನ್ನ ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ. ನೀವು ಕೂಡ ಪ್ರತಿಯೊಬ್ಬ ಮಿನಿಸ್ಟ್ರಿಗಳು ಕೂಡ ರಾಜಕೀಯವಾಗಿ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ. ಅದನ್ನ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧವಾಗಿದೆ, ಹಿಂದೂಗಳ ವಿರೋಧ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ನೀವು ಖಂಡಿಸಬೇಕು, ಅದಕ್ಕೆ ಸರಿಯಾದಂತ ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ. ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ. ನೀವು ಕೂಡ ಪ್ರತಿಯೊಬ್ಬ ಮಿನಿಸ್ಟ್ರಿಗಳು ಕೂಡ ರಾಜಕೀಯವಾಗಿ ಆರೋಪ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ. ಅದನ್ನ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧವಾಗಿದೆ, ಹಿಂದೂಗಳ ವಿರೋಧ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ನೀವು ನಮ್ಮ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಜಾತಿ ಗಣತಿ ಆರಂಭಕ್ಕೂ ಮೊದಲೇ ಏನೆಲ್ಲ ಗೊಂದಲಗಳಿತ್ತು ಅನ್ನೋದು ಒಂದು ಪ್ರಶ್ನೆ. ಈ ಗೊಂದಲಗಳ ನಡುವೆ ಯಾವುದೇ ಕಾರಣಕ್ಕೂ ನಾವು ಸಮೀಕ್ಷೆಯನ್ನ ಮುಂದೂಡೋದಕ್ಕೆ ಬರೋದಿಲ್ಲ, ಬಿಜೆಪಿ ಬರೀ ರಾಜಕೀಯ ಮಾಡ್ತಾ ಇದೆ ಅಂತ ಸಿದ್ದರಾಮಯ್ಯನವರು ಗುಡುಕ್ತಾ ಇದ್ರು. ಸದ್ಯ ಈ ಜಾತಿ ಜನಗಣತಿ ವಿಚಾರವಾಗಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ, ಅಪ್ಡೇಟ್ಸ್ ಏನೇನಿದೆ ರೂಪೇಶ್? ಸಿಂಧೂರ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಏನಂತ ಹೇಳಿದ್ರೆ, ಇಲ್ಲಿ ಜಾತಿ ಗಣತಿಯನ್ನು ಮಾಡೋದು ಹಿಂದುಳಿದ ಆಯೋಗ ಅಂತ ಹೇಳಿದ್ರೆ ಸಾಂವಿಧಾನಿಕ ಸಂಸ್ಥೆ, ಅದರಲ್ಲಿ ಅತಿ ಹೆಚ್ಚು ಹಸ್ತಕ್ಷೇಪವನ್ನು ಸರ್ಕಾರ ಮಾಡ್ಲಿಕ್ಕೆ ಬರೋದಿಲ್ಲ. ಅದೇ ರೀತಿಯಾಗಿ ಅವರು ಒಂದಿಷ್ಟು ನಾವು ಸಲಹೆಗಳನ್ನ ಕೊಡಬಹುದು ಬಿಟ್ರೆ ಇಲ್ಲಿ ಜಾತಿ ಗಣತಿಯನ್ನು ಮುಂದೂಡಬೇಕು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹೀಗಾಗಿ ಜಾತಿ ಗಣತಿ ಸೆಪ್ಟೆಂಬರ್ 22ರಿಂದಲೇ ಮುಂದುವರಿಸಿದಂತೇಳಿ ಹೇಳೋದ್ರ ಮೂಲಕವಾಗಿ ಆರಂಭ ಆಗುತ್ತೆ ಅನ್ನೋ ಹೇಳೋದ್ರ ಮೂಲಕವಾಗಿ ಜಾತಿ ಗಣತಿ ಮುಂದೂಡಿಕೆ ಆಗೋದಿಲ್ಲ ಅನ್ನೋದು ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಅದೇ ರೀತಿ ಒಂದಿಷ್ಟು ಗೊಂದಲಗಳಿತ್ತು ಸಭೆಯಲ್ಲಿ. ಲಿಂಗಾಯತ ಅದೇ ರೀತಿ ಒಕ್ಕಲಿಗ ಸೇರಿ ಹಲವಾರು ಸಚಿವರುಗಳು ಆಕ್ಷೇಪವನ್ನು ಎತ್ತಿದ್ರು ಅಂತ ಹೇಳಲಾಗ್ತಾ ಇತ್ತು. ಹೀಗಾಗಿ ಆ ರೀತಿಯಾಗಿ ಆಗಿಲ್ಲ. ಬಿಜೆಪಿ ಒಂದಿಷ್ಟು ರಾಜಕೀಯ ಪ್ರೇರಿತವರು ಆರೋಪವನ್ನು ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಸೂಕ್ತವಾಗಿರ್ತಕ್ಕಂಥ ತಿರುಗೇಟು ಕೊಡಿ ಅಂತೇಳಿ ಹೇಳಿದ್ದೀನಿ ಬಿಟ್ರೆ ಈ ರೀತಿಯಾಗಿ ಆಗಿಲ್ಲ ಅಂತೇಳಿ ಸಿಎಂ ಆರೋಪನ ತಳ್ಳಿ ಹಾಕಿದ್ದಾರೆ. ಅದೇ ರೀತಿಯಾಗಿ ಒಂದಿಷ್ಟು ಹಿಂದೂ ಹೆಸರನ್ನ ಕ್ರಿಶ್ಚಿಯನ್ಗೆ, ಯಾಕಂದ್ರೆ ಕನ್ವರ್ಟೆಡ್ ಬ್ರಾಹ್ಮಣ ಇರಬಹುದು ಅಥವಾ ಅದೇ ರೀತಿಯಾಗಿ ಈ ಕುರುಬ ಬ್ರಾಹ್ಮಣ, ಕುರುಬದ ಕ್ರಿಶ್ಚಿಯನ್ ಅಂತ ಹೇಳಿ ಈ ರೀತಿಯಾಗಿ ಇರತಕ್ಕಂಥ ಪಂಗಡಗಳನ್ನು, ಉಪಜಾತಿಗಳನ್ನು ಮಾಡಲಾಗಿತ್ತು. ಹೀಗಾಗಿ ಇದನ್ನ ರದ್ದು ಮಾಡ್ಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅದನ್ನು ವಿವೇಚನೆಗೆ ಬಿಟ್ಟು